ಲೈಂಗಿಕ ಸುಖ ಒಂದು ಅಪರಾಧವೇ ಅಥವಾ ಲೈಂಗಿಕ ಆಚಾರ ವಿವಾಹ ಅಥವಾ ವಿವಾಹದ ಮೊದಲು ಮಾಡಿಕೊಳ್ಳುವ ಲೈಂಗಿಕ ಸಂಬಂಧಗಳು ನಾವು ಪ್ರಿಮ್ಯಾರಿಟಲ್ ಸೆಕ್ಸ್ ಎಂದು ಕರೆಯುತ್ತೇವೆ. ಈ ವಿಷಯಗಳ ಬಗ್ಗೆ ಸನಾತನ ಇತಿಹಾಸ ವೈದಿಕ ಇತಿಹಾಸದಲ್ಲಿ ಏನಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಸನಾತನ ಇತಿಹಾಸದ ವೈದಿಕ ಇತಿಹಾಸದ ದೃಷ್ಟಿಯಿಂದ ಉತ್ತರ ಹುಡುಕೋಣ. ಸ್ನೇಹಿತರೆ, ನೀವು ಚಾನೆಲ್ಗೆ ಇದೇ ಮೊದಲ ಬಾರಿಗೆ ಬಂದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ನಾವು ಪ್ರತಿ ಸಾರಿ ಭಾರತೀಯ ಸಂಸ್ಕೃತಿ, ಸನಾತನ ಧರ್ಮ ಮತ್ತು ವಿಜ್ಞಾನದೊಂದಿಗೆ ಸಂಬಂಧ ಹೊಂದಿದ ವಿಡಿಯೋಗಳನ್ನು ತಂದುಕೊಡುತ್ತೇವೆ. ಸ್ನೇಹಿತರೆ, ನಮ್ಮ ಸನಾತನ ಧರ್ಮ ಒಂದು ಡಿಸೆಂಟ್ರಲೈಸ್ಡ್ ಧರ್ಮ. ಅಂದರೆ ನಮ್ಮಲ್ಲಿ ಒಂದೇ ಒಂದು ನಿರ್ದಿಷ್ಟ ತತ್ವಜ್ಞಾನವೋ ಒಂದೇ ಒಂದು ಪುಸ್ತಕವೋ ಒಬ್ಬನೇ ಒಬ್ಬ ಧರ್ಮಗುರುವೋ ಇಡೀ ಧರ್ಮವನ್ನು ನಡೆಸುತ್ತಿಲ್ಲ. ಸನಾತನ ಧರ್ಮ ಸತ್ಯದ ಕಡೆಗೆ ಸಾಗುವ ಧರ್ಮ. ಆದ್ದರಿಂದ ಸಾವಿರಾರು ವರ್ಷಗಳಲ್ಲಿ ಅನೇಕ ವಿದ್ವಾಂಸರು, ಋಷಿಮುನಿಗಳು ಈಶ್ವರ ಪ್ರಾಪ್ತಿಗಾಗಿ ಬೇರೆ ಬೇರೆ ಮಾರ್ಗಗಳನ್ನು ರೂಪಿಸಿದ್ದಾರೆ. ಜೀವನ ನಡೆಸುವ ಬೇರೆ ಬೇರೆ ಶೈಲಿಗಳನ್ನು ನಿರ್ಧರಿಸಿದ್ದಾರೆ. ಈ ಡಿಸೆಂಟ್ರಲೈಸ್ ಧರ್ಮದ ಒಂದು ದೊಡ್ಡ ಲಾಭ ಏನೆಂದರೆ, ಈಶ್ವರ ಪ್ರಾಪ್ತಿಗೆ ನಾವು ಯಾವ ಮಾರ್ಗವನ್ನು ಬೇಕಾದರೂ ಆರಿಸಿಕೊಳ್ಳಬಹುದು, ಇಲ್ಲವೇ ಸ್ವತಃ ನಾವೇ ಒಂದು ಮಾರ್ಗವನ್ನು ರಚಿಸಿಕೊಳ್ಳಬಹುದು. ಆದರೆ ಈ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಹಾನಿಯೂ ಇದೆ. ಅದು ಸನಾತನ ಹಿಂದೂ ಧರ್ಮಕ್ಕೆ ನಿರಂತರವಾಗಿ ಆಗುತ್ತಲೇ ಇದೆ. ಅನೇಕ ತತ್ವಜ್ಞಾನಗಳು, ಅನೇಕ ದರ್ಶನಗಳು ಒಂದರೊಂದಿಗೆ ಮಿಶ್ರಣವಾಗಿ ಸಂಕೀರ್ಣತೆ ಉಂಟಾಗುತ್ತದೆ. ಆಗ ಅನೇಕ ವಿಷಯಗಳು ತುಂಬಾ ಕಾಂಪ್ಲೆಕ್ಸ್ ಆಗಿ ಕಾಣತೊಡಗುತ್ತವೆ. ಅನೇಕ ಮತಗಳು ಬರುತ್ತವೆ, ಮತಭೇದಗಳು ಉದ್ಭವಿಸುತ್ತವೆ. ಉದಾಹರಣೆಗೆ, ಲೈಂಗಿಕ ಸುಖದ ವಿಷಯವನ್ನೇ ತೆಗೆದುಕೊಳ್ಳಿ. ಬ್ರಹ್ಮಚಾರಿಗಳಿಗೆ ಇದು ಪಾಪ. ಆದರೆ ತಾಂತ್ರಿಕ ಸಂಪ್ರದಾಯದಲ್ಲಿ, ಸಹಜೀಯ ವೈಷ್ಣವ ಸಂಪ್ರದಾಯದಲ್ಲಿ ಇದು ಪವಿತ್ರ ಸಾಧನೆಯೇ ಆಗಿದೆ. ಇವೆರಡೂ ಸನಾತನ ಧರ್ಮದ ಅಂಗಗಳು. ಆದ್ದರಿಂದ ನಾವು ಯಾವ ದಾರಿಯಲ್ಲಿ ಹೋಗಬೇಕು? ಏಕೆಂದರೆ ಎರಡೂ ಚಿಂತನಾಧಾರೆಗಳು ತುಂಬಾ ಭಿನ್ನವಾಗಿವೆ. ನೀವು ಗಮನಿಸಿದರೆ, ಒಂದೆಡೆ ವೀರ್ಯ ರಕ್ಷಣೆ ಮಾಡಿ ಎಂದು ಹೇಳುತ್ತಾರೆ, ಏಕೆಂದರೆ ಅದರಿಂದ ಶಕ್ತಿ ಬರುತ್ತದೆ. ಮತ್ತೊಂದೆಡೆ ಕಾಮಸೂತ್ರದಂತಹ ಗ್ರಂಥಗಳು ಲೈಂಗಿಕ ಸಂಬಂಧಗಳನ್ನು ಉತ್ತಮವಾಗಿ ನಡೆಸಿಕೊಳ್ಳಲು ಸಾವಿರಾರು ವರ್ಷಗಳಿಂದ ಓದಿಕೊಂಡು ಬಂದಿವೆ. ಹಾಗಾಗಿ ಇಂದಿನ ಎಪಿಸೋಡಲ್ಲಿ ಲೈಂಗಿಕ ಸಂಬಂಧಗಳ ಬಗ್ಗೆ ಈ ಮತಭೇದವನ್ನು, ಸನಾತನ ಧರ್ಮದಲ್ಲಿ ಕಾಣುವ ಈ ಪ್ಯಾರಡಾಕ್ಸ್ ಅನ್ನು ನಾವು ಅರ್ಥೈಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಸ್ವಲ್ಪ ಮಟ್ಟಿಗಾದರೂ ಬಿಡಿಸಲು ಪ್ರಯತ್ನಿಸುತ್ತೇವೆ. ಆದರೆ ಅದಕ್ಕಿಂತ ಮೊದಲು ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕು. ಸನಾತನ ಧರ್ಮದಲ್ಲಿ ಲೈಂಗಿಕ ಸಂಬಂಧಕ್ಕೆ ಮೂಲಭೂತವಾಗಿ ಯಾವ ಸ್ಥಾನವಿದೆ? ಮೊದಲು ಅದನ್ನು ನೋಡೋಣ. ಸ್ನೇಹಿತರೆ, ಮೂಲಭೂತವಾಗಿ ಸನಾತನ ಧರ್ಮದಲ್ಲಿ ಸೆಕ್ಶುವಲ್ ಡಿಸೈರ್ ಅಥವಾ ಕಾಮ ಇಚ್ಛೆ ಎಂಬುದು ಯಾವುದೇ ಕೆಟ್ಟ ಅಭ್ಯಾಸ ಅಥವಾ ಪಾಪವೇ ಅಲ್ಲ. ಒಂದು ವೇಳೆ ಇದ್ದಿದ್ದರೆ ಕಾಮ ಇಚ್ಛೆಯ ಸಾಕ್ಷಾತ್ ಸ್ವರೂಪವಾದ ಕಾಮದೇವನನ್ನು ಕಾಮಸುರ ಎಂದು ಕರೆಯುತ್ತಿದ್ದರು. ಆದರೆ ಅವನನ್ನು ದೇವ ಎಂದೇ ಕರೆಯಲಾಗಿದೆ. ಕಾಮದೇವನನ್ನು ದೇವ ಎಂದು ಕರೆಯುವುದರ ಹಿಂದೆ ತುಂಬಾ ಆಳವಾದ ಚಿಂತನೆ, ಒಂದು ತತ್ವಜ್ಞಾನ, ಒಂದು ದರ್ಶನ ಇದೆ. ಏಕೆಂದರೆ ಈ ಇಚ್ಛೆ ಇಲ್ಲದಿದ್ದರೆ ಇಡೀ ಸೃಷ್ಟಿಯೇ ನಿಂತು ಹೋಗುತ್ತದೆ. ಭಗವಾನ್ ರಚಿಸಿದ ಈ ಸೃಷ್ಟಿಯಲ್ಲಿ ಜೀವಗಳ ಮನಸ್ಸಿನಲ್ಲಿ ಈ ಕಾಮ ಇಚ್ಛೆ ಉಂಟಾಗದಿದ್ದರೆ ಸೃಷ್ಟಿ ನಡೆಯುತ್ತಲೇ ಇರಲಿಲ್ಲ. ಆದ್ದರಿಂದಲೇ ಈ ಇಚ್ಛೆಯನ್ನು ದೇವ ಎಂದು ಕರೆಯಲಾಗಿದೆ, ರಾಕ್ಷಸಿ ಎಂದಲ್ಲ. ಅದಕ್ಕಾಗಿಯೇ ಸನಾತನ ಜೀವನದ 4 ದೊಡ್ಡ ಲಕ್ಷ್ಯಗಳಾದ ಪುರುಷಾರ್ಥ ಚತುಷ್ಟಯದಲ್ಲಿ ಕಾಮಕ್ಕೂ ಒಂದು ಸ್ಥಾನ ಕೊಡಲಾಗಿದೆ. ಏಕೆಂದರೆ ಇದು ಸೃಷ್ಟಿಯಲ್ಲಿ ಜೀವನದ ಆಧಾರ ಮತ್ತು ಉಳಿದ 3 ಲಕ್ಷ್ಯಗಳನ್ನು ಸಾಧಿಸಲು ಶಕ್ತಿಯನ್ನು ನೀಡುತ್ತದೆ. ಸ್ನೇಹಿತರೆ, ಆದರೆ ನಮಗೆ ಗೊಂದಲವಾಗುವುದು ಇಲ್ಲಿಂದ. ನಮ್ಮ ಧರ್ಮದಲ್ಲಿ ಕಾಮ ಇಚ್ಛೆಯನ್ನು ಅಥವಾ ಲೈಂಗಿಕ ಸುಖವನ್ನು ಏಕೆ ಪಾಪದಂತೆ ನೋಡುತ್ತಾರೆ? ನಮಗೆ ಲೈಂಗಿಕ ಸುಖದಿಂದ ವಂಚಿತಗೊಳಿಸುವ ಪ್ರಯತ್ನವೇ ನಡೆಯುತ್ತಿದೆಯಂತೆ ಏಕೆ ಕಾಣುತ್ತದೆ? ಇದೆಲ್ಲವನ್ನೂ ಅರ್ಥಮಾಡಿಕೊಳ್ಳಲು ಮೊದಲು ವೈದಿಕ ಕಾಲಕ್ಕೆ ಹೋಗಬೇಕು. ವೈದಿಕ ಇತಿಹಾಸವನ್ನು ತಿಳಿದುಕೊಳ್ಳಬೇಕು. ಆ ಕಾಲದಿಂದ ಚಾಲ್ತಿಯಲ್ಲಿರುವ ಸಾಮಾಜಿಕ ವ್ಯವಸ್ಥೆಗಳ ಮೇಲೆ ಒಂದು ನೋಟ ಬೀಳಬೇಕು. ಸ್ನೇಹಿತರೆ, ವೈದಿಕ ಕಾಲದಲ್ಲಿ ಮನುಷ್ಯನ ಜೀವನವನ್ನು 4 ಆಶ್ರಮಗಳಾಗಿ ವಿಭಜಿಸಲಾಗಿತ್ತು. ಇದು ನಮಗೆಲ್ಲರಿಗೂ ಬಹುಶಃ ಗೊತ್ತಿರುತ್ತದೆ. ಅದರಲ್ಲಿ ಮೊದಲ ಆಶ್ರಮ ಬ್ರಹ್ಮಚರ್ಯಾಶ್ರಮ. ಅದು ಸುಮಾರು 25 ವರ್ಷಗಳ ಕಾಲ ಇರುತ್ತಿತ್ತು. ಈ ಆಶ್ರಮವೇ ಅತ್ಯಂತ ಮುಖ್ಯವಾದ ಆಶ್ರಮ. ಏಕೆಂದರೆ ಇದರಲ್ಲಿ ಬಾಲಕನಾಗಲಿ ಬಾಲಕಿಯಾಗಲಿ ಯುವಕನಾಗಲಿ ಅತಿ ಹೆಚ್ಚು ಪರಿಶ್ರಮ ಮಾಡುತ್ತಿದ್ದರು, ಏಕಾಗ್ರತೆ ಇಡುತ್ತಿದ್ದರು. ಏಕೆಂದರೆ ಈ ಸಮಯದಲ್ಲಿ ರೂಢಿಯಾದ ಗುಣಗಳು ಇಡೀ ಜೀವನವನ್ನು ನಿರ್ಧರಿಸುತ್ತಿದ್ದವು. ಗುರುಕುಲದ ದಿನಚರ್ಯೆ ತುಂಬಾ ಕಠಿಣವಾಗಿತ್ತು. ವಿವಿಧ ವಿಷಯಗಳನ್ನು ಕಲಿಸಲಾಗುತ್ತಿತ್ತು, ಚರ್ಚೆ ಮಾಡಲಾಗುತ್ತಿತ್ತು, ಅನೇಕ ಅಭ್ಯಾಸಗಳನ್ನು ಮಾಡಿಸಲಾಗುತ್ತಿತ್ತು. ಇದರಿಂದ ಗುರುಕುಲದ ಜೀವನ ಸಾರ್ಥಕವಾಗುತ್ತಿತ್ತು.
ಆದ್ದರಿಂದ ಯಾವುದೇ ಸಮಯ ವ್ಯರ್ಥವಾಗದಂತೆ ಯಾವುದೇ ಅನುಚಿತ ಕೆಡೆಗೆ ಮನಸ್ಸು ಹೋಗದಂತೆ ಈ ಆಶ್ರಮವನ್ನು ಬ್ರಹ್ಮಚರ್ಯಾಶ್ರಮ ಎಂದು ಕರೆಯಲಾಗಿತ್ತು. ಇದರಿಂದ ಬಾಲಕ ಅಥವಾ ಬಾಲಕಿ ಯಾವುದೇ ಕಾಮ ಇಚ್ಛೆಯಿಂದ ದೂರವಿರುತ್ತಿದ್ದರು. ಈಗ ಕಾಮ ಎಂಬ ಶಬ್ದದ ಬಗ್ಗೆ. ಇಂಗ್ಲಿಷ್ನಲ್ಲಿ ಪ್ಯಾಷನ್ ಎಂಬ ಶಬ್ದ ಇಂದು ಸಾಮಾನ್ಯವಾಗಿ ಸೆಕ್ಸ್ ಜೊತೆಯೇ ಸಂಬಂಧಿಸಿಕೊಂಡು ಬಳಕೆಯಾಗುತ್ತಿದೆ. ಅದೇ ರೀತಿ ಸಂಸ್ಕೃತದ ಕಾಮ ಶಬ್ದವನ್ನು ಲೈಂಗಿಕ ಸುಖಕ್ಕೆ ಮಾತ್ರ ಸೀಮಿತಗೊಳಿಸಿ ಅರ್ಥೈಸಿಕೊಳ್ಳಲಾಗುತ್ತಿದೆ. ಆದರೆ ಕಾಮ ಎಂದರೆ ಸುಖದ ಭೋಗ. ಯಾವುದೇ ಪ್ರಕಾರದ ಸಾಂಸಾರಿಕ ಸುಖದ ಭೋಗವನ್ನು ಭೋಗಿಸುವುದೇ ಕಾಮ. ಅದನ್ನೇ ತ್ಯಾಗ ಮಾಡಲು ಬಾಲಕ ಹಾಗೂ ಬಾಲಕಿಯರಿಗೆ ಹೇಳಲಾಗುತ್ತಿತ್ತು. ಅದರಲ್ಲಿ ಸೌಂದರ್ಯದ ಸಾಮಗ್ರಿಗಳ ಪ್ರಯೋಗವಾಗಿರಬಹುದು, ಆಭೂಷಣಗಳ ಪ್ರಯೋಗವಾಗಿರಬಹುದು, ಅಥವಾ ಯಾವುದೇ ತರಹದ ಪ್ರಕ್ರಿಯೆಗಳು ನಿಮಗೆ 25 ವರ್ಷಗಳವರೆಗೆ ಯಾವುದೇ ತರಹದ ಪ್ರಯೋಜನವಿರದಿದ್ದರೆ ಅವುಗಳ ಉಪಯೋಗ ಮಾಡಬಾರದು. ಅದಕ್ಕಾಗಿಯೇ ಇದನ್ನು ಬ್ರಹ್ಮಚರ್ಯ ಅನ್ನುತ್ತಿದ್ದರು. ಅದರರ್ಥ ಲೈಂಗಿಕ ಸುಖದಿಂದ ನಮ್ಮನ್ನು ವಂಚಿಸಲಾಗುತ್ತಿದೆ ಎಂದು ನಾವು ಹೇಳಲು ಸಾಧ್ಯವಿಲ್ಲ. ಆದರೆ ಇಂದಿಗೂ ನಾವು ನಮ್ಮ ಮಕ್ಕಳನ್ನು ಇಂತಹ ಎಲ್ಲಾ ವಿಷಯಗಳಿಂದ ದೂರವಿರಿಸಬೇಕೆಂದು ಬಯಸುತ್ತೇವೆ. ಏಕೆಂದರೆ ಅದೇ ಸಮಯದಲ್ಲಿ ವೃತ್ತಿ ನಿರ್ಮಾಣ ಮಾಡುವ ಕಾಲ, ಜ್ಞಾನವನ್ನು ಸಂಪಾದಿಸುವ ಕಾಲ, ನಮ್ಮ ಪ್ರತಿಭೆಯನ್ನು ಸಾಣೆ ಹಿಡಿಯುವ ಕಾಲ, ಇವೆಲ್ಲವೂ ನಮ್ಮ ಜೀವನವನ್ನು ಉತ್ತಮವಾಗಿಸಲು ಅಗತ್ಯವಾಗಿರುವ ಸಮಯ. ಆದ್ದರಿಂದ ಆ ಕಾಲದಲ್ಲಿ ಅದರ ಮೇಲೆಯೇ ಗಮನ ಕೊಡಬೇಕು. ಆದ್ದರಿಂದಲೇ ಬ್ರಹ್ಮಚರ್ಯ ಆಶ್ರಮದಲ್ಲಿ ಲೈಂಗಿಕ ಇಚ್ಛೆ ಅಥವಾ ಲೈಂಗಿಕ ಸುಖವನ್ನು ಪಾಪವೆಂದು ಹೇಳಲಾಗುತ್ತಿತ್ತು. ಅದನ್ನು ಮಾಡಬಾರದು ಎಂದು. ಹೀಗೆ ಮಾಡಿದರೆ ನೀವು ಅದರಿಂದ ದೂರವಿದ್ದು ನಿಮ್ಮ ಜೀವನದಲ್ಲಿ ಮುಂದಕ್ಕೆ ಸಾಗಬಹುದು. ಸ್ನೇಹಿತರೆ, ಇದರ ಹಿಂದೆ ಒಂದು ವೈಜ್ಞಾನಿಕ ಕಾರಣವೂ ಇದೆ. ವೈದಿಕ ಕಾಲದಲ್ಲಿ ಕಾಂಟ್ರಾಸೆಪ್ಟಿವ್ ಆಯ್ಕೆಗಳು ಇರಲಿಲ್ಲ. ಒಂದು ವೇಳೆ ಅಪ್ಪಿತಪ್ಪಿ ಚಿಕ್ಕ ವಯಸ್ಸಿನ ಬಾಲಕಿ ಗರ್ಭಿಣಿಯಾದರೆ ಅವಳ ದೇಹಕ್ಕೆ ಎಷ್ಟು ನೋವು, ಮನಸ್ಸಿಗೆ ಎಷ್ಟು ಆಘಾತ, ಸಮಾಜದಲ್ಲಿ ಎಷ್ಟು ನಿಂದೆ ಬರುತ್ತಿತ್ತು. ಬ್ರಹ್ಮಚರ್ಯ ಪೂರ್ಣಗೊಂಡ ನಂತರ ಕೆಲವು ಸಂಸ್ಕಾರಗಳು ನಡೆದ ನಂತರವೇ ಬ್ರಹ್ಮಚಾರಿ ಅಥವಾ ಬ್ರಹ್ಮಚಾರಿಣಿ ವಿವಾಹವಾಗಿ ಗೃಹಸ್ಥಾಶ್ರಮಕ್ಕೆ ಪ್ರವೇಶಿಸುತ್ತಿದ್ದರು. ಆದರೆ ಗರ್ಭಿಣಿಯಾದ ಬಾಲಕಿಗೆ ಎಷ್ಟು ಅವಮಾನ! ಆದ್ದರಿಂದ ಗುರುಗಳು, ಪೋಷಕರು ಈ ವಿಷಯದಲ್ಲಿ ತುಂಬಾ ಎಚ್ಚರಿಕೆ ವಹಿಸುತ್ತಿದ್ದರು. ಮಕ್ಕಳು ಬ್ರಹ್ಮಚರ್ಯವನ್ನು ಸರಿಯಾಗಿ ಪಾಲಿಸುವಂತೆ ನೋಡಿಕೊಳ್ಳುತ್ತಿದ್ದರು. ಹಾಗಾಗಿ ಇಂದು ನಾವು ಪ್ರೀಮ್ಯಾರಿಟಲ್ ಸೆಕ್ಸ್ ಎಂದು ಮಾತನಾಡುವಂತಹ ವ್ಯವಸ್ಥೆಯೇ ವೈದಿಕ ಕಾಲದಲ್ಲಿ ಇರಲಿಲ್ಲ. ಅಂತಹ ಜೀವನ ಶೈಲಿಯೂ ಇರಲಿಲ್ಲ. ಆದ್ದರಿಂದ ಅಂತಹ ನಿಯಮಗಳೂ ರೂಪಿಸಲಾಗಿರಲಿಲ್ಲ. ಆದರೂ ಗುರುಗಳು ಕಾಮವಾಸನೆಯಿಂದ ದೂರವಿರಲು 8 ಉಪಾಯಗಳನ್ನು ಹೇಳಿದ್ರು. ಬನ್ನಿ ಆ 8 ಉಪಾಯಗಳನ್ನು ನೋಡೋಣ. 1. ಸ್ಮರಣ. ಸ್ಮೃತಿಯನ್ನು ಶುದ್ಧವಾಗಿರಿಸಿ ಯೋಚನೆಗಳಲ್ಲೂ ಕಾಮದ ಬಗ್ಗೆ ಯೋಚನೆ ಮಾಡಬೇಡಿ, ಏಕೆಂದರೆ ಯೋಚನೆಗಳೇ ನಿಮ್ಮನ್ನು ಬಿಡುತ್ತವೆ. 2. ಕೀರ್ತನ. ಸ್ನೇಹಿತರೊಂದಿಗೆ, ಗೆಳೆಯರೊಂದಿಗೆ ಇಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಡಿ, ವರ್ಣನೆ ಮಾಡಬೇಡಿ, ಅಂತಹ ಕಥೆಗಳನ್ನು ಹೇಳಿಕೊಳ್ಳಬೇಡಿ. 3. ಕ್ರೀಡಾ. ಕಾಮ ಇಚ್ಛೆ ಉಂಟುಮಾಡುವ ಎಲ್ಲ ಆಚರಣೆಗಳಿಂದ, ಸ್ಪರ್ಶದಿಂದ ದೂರವಿರಿ. 4. ಪ್ರೇಕ್ಷಣ. ಯಾರ ಕಡೆಗೂ ಕಾಮದ ದೃಷ್ಟಿಯಿಂದ ನೋಡಬೇಡಿ. 5. ಗುಹ್ಯ ಭಾಷಣ. ಯಾರೊಂದಿಗೂ ರಹಸ್ಯವಾಗಿ ಮಾತನಾಡಬೇಡಿ. 6. ಸಂಕಲ್ಪ. ಮಾನಸಿಕವಾಗಿ ಬಲಿಷ್ಠರಾಗಿರಿ. ಬ್ರಹ್ಮಚರ್ಯ ಮುಗಿದ ನಂತರ ಕಾಮವಾಸನೆಯಲ್ಲಿ ಮುಳುಗುತ್ತೇನೆ ಎಂಬ ಯೋಚನೆ ಬರಲೂ ಬಿಡಬೇಡಿ. 7. ಅಧ್ಯವಸಾಯ. ಕಾಮವಾಸನೆಯನ್ನು ಜೀವನದ ಧ್ಯೇಯವಾಗಿ ಮಾಡಿಕೊಳ್ಳಬೇಡಿ. 8. ಕ್ರಿಯಾನಿವೃತ್ತಿ. ಯಾವುದೇ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಡಿ. ಸ್ನೇಹಿತರೆ, ಈ 8 ಉಪಾಯಗಳನ್ನು ಪಾಲಿಸಿದರೆ ಕಾಮ ಇಚ್ಛೆಯಿಂದ ದೂರವಿರುತ್ತೀರಿ, ಜ್ಞಾನಾರ್ಜನೆಯ ಮೇಲೆ ಪೂರ್ಣ ಗಮನಹರಿಸಬಹುದು ಎಂದು ಗುರುಗಳು ಹೇಳಿದರು. ಹಾಗಾಗಿ ವೈದಿಕ ಕಾಲದಲ್ಲಿ ಒಂದೆಡೆ ಕಾಮ ಇಚ್ಛೆಯನ್ನು ಪೂರ್ಣ ನಿಷೇಧಿಸಿ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಅವಕಾಶ ಮಾಡಿಕೊಟ್ಟಿದ್ದರು. ಮತ್ತೊಂದೆಡೆ ಇದೇ ಕಾಮ ಇಚ್ಛೆ ಸೃಷ್ಟಿಯ ಆಧಾರವಾದ್ದರಿಂದ ಗೃಹಸ್ಥಾಶ್ರಮದಲ್ಲಿ ಪವಿತ್ರತೆಯೊಂದಿಗೆ ಸ್ವೀಕರಿಸುವ ವಿಧಾನವನ್ನು ರೂಪಿಸಿದ್ದರು. ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ. ಕಾಮ ಇಚ್ಛೆ ಕೇವಲ ಸಂತಾನೋತ್ಪತ್ತಿಗೆ ಮಾತ್ರವೇ ಅಥವಾ ಸಾಮಾನ್ಯ ಪ್ರಕ್ರಿಯೆಯೇ? ಆಗ ಕಾಮಸೂತ್ರದಂಥ ಗ್ರಂಥಗಳನ್ನು ಬರೆಯುವ ಅಗತ್ಯ ಏಕೆ ಬಂತು? ನಮ್ಮ ದೇವಾಲಯಗಳ ಹೊರಗಿನ ಗೋಡೆಗಳಲ್ಲಿ ಲೈಂಗಿಕ ಸಂಬಂಧಗಳ ಚಿತ್ರಣಗಳು ಏಕೆ ಇವೆ? ಅಲ್ಲಿಗೆ ಬಾಲಕ ಬಾಲಕಿಯರು ಹೋಗುತ್ತಾರಲ್ವೇ? ಮೊದಲು ಕಾಮಸೂತ್ರದ ಬಗ್ಗೆ ನೋಡೋಣ. ವಿದ್ವಾಂಸರ ಪ್ರಕಾರ ಕಾಮಸೂತ್ರ ಪ್ರೇಮ ಮತ್ತು ಸಾಮಾಜಿಕ ವ್ಯವಹಾರದ ಮೇಲೆ ಬರೆಯಲ್ಪಟ್ಟ ಗ್ರಂಥ. ಕಾಮಸೂತ್ರದಲ್ಲಿ ಒಟ್ಟು 7 ಪರ್ವಗಳಿವೆ, ಆದರೆ ಕೇವಲ 1 ಪರ್ವದಲ್ಲಿ ಮಾತ್ರ ಲೈಂಗಿಕ ಸಂಭೋಗದ ವಿವಿಧ ಭಂಗಿಗಳ ವರ್ಣನೆ ಇದೆ. ಉಳಿದ 6 ಪರ್ವಗಳಲ್ಲಿ ಸಾಮಾಜಿಕ ವ್ಯವಹಾರ, ಪ್ರೇಮದ ವ್ಯವಹಾರಗಳ ಬಗ್ಗೆ ವಿವರವಾಗಿ ಚರ್ಚಿಸಲಾಗಿದೆ. ಆದರೆ ಆ 1 ಪರ್ವದಿಂದಾಗಿ ಇಡೀ ಕಾಮಸೂತ್ರಕ್ಕೆ ಸೆಕ್ಸ್ ಮ್ಯಾನ್ಯುವಲ್ ಎಂಬ ಲೇಬಲ್ ಬಂದು ನಿಂತಿದೆ.
ಸ್ನೇಹಿತರೆ, ಹಿಂದಿನ ಋಷಿಮುನಿಗಳಿಗೆ ಯಾವುದೇ ವಿಷಯದಲ್ಲಾದರೂ ಕುತೂಹಲ ಬಂದರೆ ಅದರಲ್ಲಿ ಬುಡದ ತನಕ ಹೋಗಿ ಅಧ್ಯಯನ ಮಾಡುತ್ತಿದ್ದರು. ವಾತ್ಸ್ಯಾಯನ ಮಹರ್ಷಿಗಳಿಗೆ ನರನಾರಿಯರ ಸಂಬಂಧದ ಬಗ್ಗೆ ಒಂದು ಗ್ರಂಥ ಬೇಕು ಎನ್ನಿಸಿತು. ಅವರು ಆ ವಿಷಯದಲ್ಲಿ PhD ಮಟ್ಟದ ಅಧ್ಯಯನ ಮಾಡಿ ಕಾಮಸೂತ್ರವನ್ನು ರಚಿಸಿದ್ದರು. ಹೀಗೆಯೇ ಕಾಮಸೂತ್ರದ ಉಗಮವಾಯಿತು. ಗೆಳೆಯರೆ, ಈಗ ಕಾಮಸೂತ್ರವನ್ನು ಯಾಕೆ ಬರೆಯಲಾಯಿತು ಮತ್ತು ಅದು ಯಾಕೆ ಮುಖ್ಯ ಎಂಬುದರ ಬಗ್ಗೆಯೂ ಅವರು ಸ್ವತಃ ತಿಳಿಸುತ್ತಾರೆ. ಅವರು ಹೇಳುತ್ತಾರೆ, ಪುರುಷ ಮತ್ತು ಸ್ತ್ರೀಯ ನಡುವಿನ ಲೈಂಗಿಕ ಸಂಬಂಧವು ಪುರುಷ ಮತ್ತು ಸ್ತ್ರೀ ಇಬ್ಬರ ಮೇಲೂ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಪುರುಷರು ಮತ್ತು ಮಹಿಳೆಯರು ಈ ವಿಷಯದಲ್ಲಿ ಶಿಕ್ಷಿತರಾಗುವುದು ಅತ್ಯಂತ ಮುಖ್ಯ. ಏಕೆಂದರೆ ಲೈಂಗಿಕ ಸಂಬಂಧ ಸರಿಯಾದ ರೀತಿಯಲ್ಲಿ ಅಥವಾ ಸರಿಯಾದ ಮನೋಭಾವದೊಂದಿಗೆ ನಡೆಯದಿದ್ದರೆ ಲೈಂಗಿಕ ಸುಖವೇ ದೊರೆಯುವುದಿಲ್ಲ ಮತ್ತು ಈ ಕ್ರಿಯೆ ತಪ್ಪು ರೂಪವನ್ನು ಕೂಡ ತಾಳಬಹುದು. ಅಂದರೆ ವಾತ್ಸ್ಯಾಯನರು ಸ್ತ್ರೀ-ಪುರುಷ ಸಂಬಂಧದ ಬಗ್ಗೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಒಂದು ಪುಸ್ತಕ ರಚಿಸಬೇಕೆಂದು ಬಯಸಿದ್ದರು ಮತ್ತು ಪುಸ್ತಕದ ಕೊನೆಯಲ್ಲಿ ಅವರು ಇದನ್ನು ಸ್ಪಷ್ಟವಾಗಿ ಹೇಳುತ್ತಾರೆ: ನಮ್ಮ ಜೀವನದ 4 ಪುರುಷಾರ್ಥಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ ಲೈಂಗಿಕ ಇಚ್ಛೆ ಕೊನೆಯ ಸ್ಥಾನದಲ್ಲಿದೆ. ಒಂದು ವೇಳೆ ಲೈಂಗಿಕ ಇಚ್ಛೆಯ ಕಾರಣದಿಂದ ನಿಮ್ಮ ಧರ್ಮ ಮತ್ತು ಅರ್ಥದ ಮಾರ್ಗದಲ್ಲಿ ಕ್ಷಯವಾಗುತ್ತಿದ್ದರೆ, ಆ ಗುರಿಗಳಲ್ಲಿ ಹಾನಿಯುಂಟಾಗುತ್ತಿದ್ದರೆ ಆ ಲೈಂಗಿಕ ಇಚ್ಛೆಯನ್ನೇ ತ್ಯಜಿಸಬೇಕೆಂದು ಅವರು ಸೂಚಿಸುತ್ತಾರೆ. ಆದ್ದರಿಂದ ಗೆಳೆಯರೆ, ಕಾಮಸೂತ್ರ ಒಂದು ಸಾಮಾನ್ಯ ಪುಸ್ತಕವಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಗೃಹಸ್ಥಾಶ್ರಮವನ್ನು ಅನುಸರಿಸುವ ವ್ಯಕ್ತಿಗೆ ತನ್ನ ಲೈಂಗಿಕ ಸಂಬಂಧಗಳನ್ನು ಸುಧಾರಿಸಬೇಕೆಂದಿದ್ದರೆ ಅವನು ಅದನ್ನು ಓದಬಹುದು. ಇದು ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಆದರೆ ದೇವಾಲಯಗಳಲ್ಲಿ ಚಿತ್ರಿತವಾಗಿರುವ ಲೈಂಗಿಕ ಸಂಬಂಧಗಳ ಉದ್ದೇಶವೇನು? ಅದನ್ನು ನಾವು ಅರ್ಥಮಾಡಿಕೊಳ್ಳಲೇಬೇಕು. ಗೆಳೆಯರೆ, ಭಾರತದಲ್ಲಿ ಒಂದು ಕಾಲದಲ್ಲಿ ಸಾವಿರಾರು ಅಂತಹ ದೇವಾಲಯಗಳಿದ್ದವು. ಅಲ್ಲಿ ನಾವು ಎಕ್ಸ್ಪ್ಲಿಸಿಟ್ ಆರ್ಟ್ಸ್ ಅಂದರೆ ಲೈಂಗಿಕ ಕ್ರಿಯೆಗಳನ್ನು ಪ್ರದರ್ಶಿಸುವ ಕಲಾಕೃತಿಗಳನ್ನು ನೋಡಬಹುದಿತ್ತು. ಅಂದರೆ ಪುರುಷ ಸ್ತ್ರೀ ಲೈಂಗಿಕ ಸಂಬಂಧಗಳನ್ನು ತೋರಿಸುವ ಶಿಲ್ಪಗಳು ಮತ್ತು ಚಿತ್ರಗಳು. ವಿಶೇಷವಾಗಿ ಮೊಘಲರ ಆಗಮನಕ್ಕೆ ಮೊದಲು, ಮುಸ್ಲಿಂ ಆಕ್ರಮಣಕಾರರು ಬರುವ ಮೊದಲು ಇಂತಹ ದೇವಾಲಯಗಳು ಬಹಳಷ್ಟು ಸಂಖ್ಯೆಯಲ್ಲಿದ್ದವು. ಆದರೆ ಮೊಘಲ್ ಸಾಮ್ರಾಜ್ಯ ಬಂದ ನಂತರ ಈ ದೇವಾಲಯಗಳ ಮೇಲೆ ದಾಳಿಗಳಾದಾಗ ಹೆಚ್ಚಿನವು ನಾಶವಾದವು. ಇಂದು ಕೇವಲ ಕೆಲವೇ ದೇವಾಲಯಗಳು ಉಳಿದಿವೆ. ಅಲ್ಲಿ ನಮಗೆ ಇಂತಹ ಶಿಲ್ಪಗಳು ಅಥವಾ ಕಲಾಕೃತಿಗಳು ಕಾಣಸಿಗುತ್ತವೆ. ಗೆಳೆಯರೆ, ಈ ರೀತಿಯ ಎಕ್ಸ್ಪ್ಲಿಸಿಟ್ ಚಿತ್ರಕಲೆ ಮತ್ತು ಶಿಲ್ಪಕಲೆಯನ್ನು ಅರ್ಥೈಸಲು ವಿವಿಧ ಕಾಲದಲ್ಲಿ ವಿವಿಧ ವಿದ್ವಾಂಸರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ನೀಡಿದ್ದಾರೆ. ಕೆಲವು ವಿದ್ವಾಂಸರು ನಂಬುತ್ತಾರೆ, ಈ ರೀತಿಯ ಲೈಂಗಿಕ ಸಂಬಂಧಗಳನ್ನು ಚಿತ್ರಿಸುವ ಶಿಲ್ಪಗಳು ಲೌಕಿಕ ಭ್ರಮೆಯನ್ನು, ಮಾಯೆಯನ್ನು ಪ್ರತಿಬಿಂಬಿಸುತ್ತದೆ. ಆದ್ದರಿಂದ ಭಕ್ತನಿಗೆ ಸಂದೇಶವೇನೆಂದರೆ, ನೀನು ದೇವಾಲಯಕ್ಕೆ ಪ್ರವೇಶಿಸುವಾಗ ಹಿಂದೆ ಲೌಕಿಕ ಭ್ರಮೆಯನ್ನು ಹೊರಗೆ ಬಿಟ್ಟುಬಿಡು, ನಂತರ ದೇವರ ಭಕ್ತಿಗಾಗಿ ಮುಂದೆ ಸಾಗು. ಆದರೆ ಇದರ ಹಿಂದಿನ ಈ ನಂಬಿಕೆ ಬಹಳ ಬಲವಾದುದಲ್ಲ. ಏಕೆಂದರೆ ಖಜುರಾಹೋದಲ್ಲಿ ದೇವಾಲಯದ ಒಳಗೂ ಕೂಡ ಇಂತಹ ಶಿಲ್ಪಗಳು ಕಂಡುಬರುತ್ತವೆ. ಗೆಳೆಯರೆ, ಮತ್ತೊಂದು ಗುಂಪಿನ ವಿದ್ವಾಂಸರು ಹೇಳುತ್ತಾರೆ, ಲೈಂಗಿಕ ಶಿಕ್ಷಣ ಸಮಾಜದ ಅತ್ಯಂತ ಮುಖ್ಯ ಅಂಗ. ಸನಾತನ ಧರ್ಮದ ಕೇಂದ್ರಬಿಂದುವೇ ದೇವಾಲಯವಾಗಿರುವುದರಿಂದ ದೇವಾಲಯದ ಗೋಡೆಗಳ ಮೇಲೆ ಇಂತಹ ಚಿತ್ರಗಳನ್ನು ಮಾಡಿ ಜನರಿಗೆ ಲೈಂಗಿಕ ಶಿಕ್ಷಣ ನೀಡಲಾಗುತ್ತಿತ್ತು. ಆದರೆ ಈ ಅಭಿಪ್ರಾಯವೂ ಕೂಡ ಬಹಳ ಬಲವಾದುದಲ್ಲ. ಏಕೆಂದರೆ ಅನೇಕ ದೇವಾಲಯಗಳ ಹೊರಗಿನ ಗೋಡೆಗಳಲ್ಲೇ ಇಂತಹ ಚಿತ್ರಗಳಿವೆ. ಅಲ್ಲದೆ ಕಾಮಸೂತ್ರದಲ್ಲೇ ನಿಷಿದ್ಧ ಎಂದು ಹೇಳಲಾದ ಕೆಲವು ಲೈಂಗಿಕ ಕ್ರಿಯೆಗಳನ್ನು ಚಿತ್ರಿಸಲಾಗಿದೆ. ಕಾಮಸೂತ್ರದಲ್ಲಿ ನಿಷಿದ್ಧವಾದದ್ದನ್ನು ಲೈಂಗಿಕ ಶಿಕ್ಷಣದ ಭಾಗವನ್ನಾಗಿ ಮಾಡಲಾಗುವುದಿಲ್ಲ. ಆದ್ದರಿಂದ ಈ ಅಭಿಪ್ರಾಯವೂ ಕೂಡ ಬಹಳ ದೃಢವಾದುದಲ್ಲ. ಇನ್ನು ಕೆಲವು ವಿದ್ವಾಂಸರ ಅಭಿಪ್ರಾಯ ಹೀಗಿದೆ: ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳುವಂತೆ ಪುರುಷ ಮತ್ತು ಸ್ತ್ರೀ ಆಲಿಂಗನ ಮಾಡಿದಾಗ ಅಥವಾ ಪ್ರೇಮ ಸಂಬಂಧದಲ್ಲಿದ್ದಾಗ ಇಬ್ಬರೂ ಏನು ಸರಿ ಏನು ತಪ್ಪು ಎಂಬುದನ್ನೇ ಮರೆತು ಬಿಡುತ್ತಾರೆ. ನಮ್ಮ ಸಾಂಖ್ಯಯೋಗದಲ್ಲಿ ಬರುವ ಪುರುಷ ಮತ್ತು ಪ್ರಕೃತಿಯ ಸಿದ್ಧಾಂತದಲ್ಲಿಯೂ ಪುರುಷ ಮತ್ತು ಪ್ರಕೃತಿ ಅದೇ ರೀತಿ ಆಲಿಂಗಿಸಿ ಏನಾಗುತ್ತಿದೆ ಎಂಬುದೇ ತಿಳಿಯದಿಲ್ಲ. ಕೇವಲ ಅಸ್ತಿತ್ವವೇ ಬಿಟ್ಟುಬಿಡುತ್ತಾರೆ. ತಮ್ಮ ತಮ್ಮ ಗುರುತುಗಳನ್ನು ಮರೆತು ಬಿಡುತ್ತಾರೆ. ಆ ಸತ್ಯದಿಂದಲೇ ವಿಶ್ವ ಸೃಷ್ಟಿಯಾಯಿತು. ಆ ತಾತ್ವಿಕ ಸತ್ಯವನ್ನು ಚಿತ್ರಿಸಲು ದೇವಾಲಯಗಳಲ್ಲಿ ಇಂತಹ ಶಿಲ್ಪಗಳನ್ನು ಮಾಡಲಾಗಿದೆ ಎಂಬುದು ಅವರ ಅಭಿಪ್ರಾಯ. ಆದರೆ ಇದು ನನಗೆ ಸಂಪೂರ್ಣ ಬಲವಾದ ಅಭಿಪ್ರಾಯವೆನಿಸುವುದಿಲ್ಲ. ಏಕೆಂದರೆ ಕೇವಲ ಆಲಿಂಗನ ಮಾತ್ರ ಚಿತ್ರಿಸಬೇಕಿದ್ದರೆ ಬೆಟ್ಟಣಿ ಸ್ಥಿತಿಯಲ್ಲಿ ಚಿತ್ರಿಸುವ ಅಗತ್ಯವಿರಲಿಲ್ಲ. ನನ್ನ ದೃಷ್ಟಿಯಲ್ಲಿ ಅತ್ಯಂತ ಸರಿಯಾದ ಅಭಿಪ್ರಾಯ ಇದು. ನಮ್ಮ ಸನಾತನ ಧರ್ಮದ ಮೂಲ ಸಿದ್ಧಾಂತವೇ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥಗಳು. ನಮ್ಮ ಜೀವನದ ಅತಿದೊಡ್ಡ ಗುರಿ ಇವೇ 4. ಸನಾತನ ಧರ್ಮದ ಕೇಂದ್ರಬಿಂದುವಾದ ದೇವಾಲಯದಲ್ಲಿ ಈ 4 ಅಂಶಗಳನ್ನು ಸೂಚಿಸಲಾಗಿದೆ.
ಒಂದು ವೇಳೆ ನಾವು ನೋಡುವುದಾದರೆ ಧರ್ಮಕ್ಕಾಗಿ ದೇವಾಲಯದಲ್ಲಿ ದೇವರ ವಿಗ್ರಹವಿರುತ್ತದೆ, ದೇವರ ಭಕ್ತಿಗಾಗಿ ಮತ್ತು ಪೂಜೆಗಾಗಿ. ಅದೇ ನೋಡಿದರೆ ಅರ್ಥಕ್ಕಾಗಿ ದೇವಾಲಯದಲ್ಲಿ ಚಿನ್ನ ಬೆಳ್ಳಿಯ ಆಭರಣಗಳನ್ನು ಸೇಖರಿಸಲಾಗುತ್ತದೆ. ಎಲ್ಲಿ ನಾವು ಧರ್ಮದನ್ನು ನೋಡಿದೆವೋ ಅಲ್ಲಿ ಅರ್ಥವೂ ಇರುತ್ತದೆ. ಅದಕ್ಕಾಗಿಯೇ ಕಾಮವನ್ನು ಅಲ್ಲಿ ತೋರಿಸಲಾಗಿದೆ. ಸಾಂಸಾರಿಕ ಸುಖಗಳು, ಸಾಂಸಾರಿಕ ಭೋಗಗಳು ದೇವಾಲಯಗಳ ಗೋಡೆಗಳಲ್ಲಿ ಚಿತ್ರಿಸಲಾಗಿದೆ. ನೀವು ಧ್ಯಾನದಿಂದ ಗಮನಿಸಿದರೆ ಸಾಂಸಾರಿಕ ಸುಖಕ್ಕೆ ಸಂಬಂಧಿಸಿದ ಈ ಲೈಂಗಿಕ ಶಿಲ್ಪಗಳು ಒಟ್ಟು ಗೋಡೆಯಲ್ಲಿ ಕನಿಷ್ಠ 10% ಅಥವಾ 5% ಅಥವಾ ಗರಿಷ್ಠ 15% ಮಾತ್ರ ಕಾಣಬಹುದು. ಇಡೀ ದೇವಾಲಯದ ಗೋಡೆಗಳಲ್ಲಿ ಕೇವಲ ಇದೊಂದೇ ಇರುವುದಿಲ್ಲ. ವಿವಿಧ ರೀತಿಯ ಲೌಕಿಕ ಸುಖಗಳು ಚಿತ್ರಿಸಲಾಗಿವೆ. ಉದಾಹರಣೆಗೆ ಸ್ತ್ರೀ ಶೃಂಗಾರ ಮಾಡಿಕೊಳ್ಳುತ್ತಿರುವುದು, ಪುರುಷ ಹಣ ಸಂಪಾದಿಸುತ್ತಿರುವುದು ಇತ್ಯಾದಿ ಎಲ್ಲಾ ಲೌಕಿಕ ಕಾರ್ಯಗಳು ಗೋಡೆಗಳಲ್ಲಿ ಕಾಣುತ್ತವೆ. ಆದ್ದರಿಂದ ಕಾಮವನ್ನು ತೋರಿಸಲಾಗಿದೆ. ಹೀಗೆ ಧರ್ಮ, ಅರ್ಥ, ಕಾಮ ಈ ಮೂರೂ ಸಮತೋಲನ ಮತ್ತು ಸಮನ್ವಯದಿಂದಲೇ ಮೋಕ್ಷ ದೊರೆಯುತ್ತದೆ ಎಂಬುದನ್ನು ಸೂಚಿಸಲು ಈ ಕಾಮವನ್ನು ಶಿಲ್ಪಕಲೆಯ ಮೂಲಕ ಚಿತ್ರಿಸಲಾಗಿದೆ. ಗೆಳೆಯರೆ, ಸಾರಾಂಶದಲ್ಲಿ ಹೇಳುವುದಾದರೆ ಲೈಂಗಿಕ ಸುಖವನ್ನು ಅನುಭವಿಸುವುದು ಅಪರಾಧವಲ್ಲ. ಅದಕ್ಕೊಂದು ಸ್ಥಾನವಿದೆ. ಆ ಸ್ಥಾನ ಧರ್ಮ ಮತ್ತು ಅರ್ಥದ ಕೆಳಗಿನದು. ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನೀವು ಮಾಡುತ್ತಿರುವುದು ಸರಿಯೋ ಅಥವಾ ತಪ್ಪೋ ಎಂಬುದು ನಿಮಗೆ ಅರ್ಥವಾಗುತ್ತದೆ. ನಾನಿಲ್ಲಿ ಉದಾಹರಣೆಗೆ ಹೇಳುವುದಾದರೆ, ನೀವು ಹಣ ಖರ್ಚು ಮಾಡಿ ಲೈಂಗಿಕ ಸಂಬಂಧ ಬೆಳೆಸಿದರೆ ಅದು ತಪ್ಪು, ಏಕೆಂದರೆ ಅಲ್ಲಿ ನೀವು ಅರ್ಥವನ್ನೇ ನಾಶ ಮಾಡುತ್ತಿದ್ದೀರಿ. ಒಬ್ಬ ರಾಜನಿದ್ದಾನೆ ಅಂತ ತಿಳಿದುಕೊಳ್ಳಿ. ಅವನು ತನ್ನ ಧರ್ಮವನ್ನು ಅನುಸರಿಸದೆ ಪ್ರಜೆಗಳ ಕಾಳಜಿ ಬಿಟ್ಟು ಕೇವಲ ಲೈಂಗಿಕ ಕ್ರಿಯೆಗಳಲ್ಲಿ ಮುಳುಗಿದರೆ ಅವನ ಲೈಂಗಿಕ ಸಂಬಂಧ ತಪ್ಪು, ಅವನು ಅಧಾರ್ಮಿಕನಾಗುತ್ತಾನೆ. ಹಾಗೆಯೇ ಒಬ್ಬ ಶಿಷ್ಯನಿದ್ದಾನೆ. ಶಿಷ್ಯನಿಗೂ ತನ್ನ ಧರ್ಮವಿದೆ, ಓದಬೇಕು, ಮುಂದೆ ಸಾಗಬೇಕು. ಅದನ್ನು ಬಿಟ್ಟು ಲೈಂಗಿಕ ಕ್ರಿಯೆಗಳಲ್ಲಿ ತೊಡಗಿದರೆ ಅದು ತಪ್ಪು. ಆದ್ದರಿಂದ ನೀವು ಲೈಂಗಿಕ ಇಚ್ಛೆಯ ಸ್ಥಾನ ಎಲ್ಲಿದೆ ಎಂಬುದನ್ನು ತಿಳಿದುಕೊಂಡರೆ, ಅದರ ಜಾಗ ಎಲ್ಲಿ ಎಂಬುದನ್ನು ಅರ್ಥ ಮಾಡಿಕೊಂಡರೆ ನೀವು ಮಾಡಿರುವ ಲೈಂಗಿಕ ಸಂಬಂಧ ಸರಿಯೋ ಅಥವಾ ತಪ್ಪು ಎಂಬುದು ತಿಳಿಯುತ್ತದೆ. ಆದ್ದರಿಂದ ಯಾವುದರಲ್ಲಿ ಧರ್ಮ ಮತ್ತು ಅರ್ಥ ನಾಶವಾಗುತ್ತದೋ ಅಂತಹ ಲೈಂಗಿಕ ಸಂಬಂಧವನ್ನು ಬೆಳೆಸಬೇಡಿ. ಆದರೆ ಸಂತಾನೋತ್ಪತ್ತಿಗಾಗಿ ಅಥವಾ ಪತ್ನಿಯೊಂದಿಗೆ ಸಂಬಂಧ ಬೆಳೆಸಲು ಲೈಂಗಿಕ ಕ್ರಿಯೆ ನಡೆಸಿದರೆ ಧರ್ಮ ಮತ್ತು ಅರ್ಥಕ್ಕೆ ಯಾವುದೇ ಧಕ್ಕೆ ಬರುವುದಿಲ್ಲ. ಅಂತಹ ಸಂಬಂಧಗಳನ್ನೇ ಸನಾತನ ಧರ್ಮ ಪವಿತ್ರವೆಂದು ಪರಿಗಣಿಸುತ್ತದೆ. ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಬಹಳಷ್ಟು ಮಾಹಿತಿ ದೊರೆತಿರಬಹುದು ಎಂದು ಆಶಿಸುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಈಗ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಮುಂದಿನ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು. ಜೈ ಶ್ರೀರಾಮ್.